ಬಳ್ಳಾರಿ ಶೂಟೌಟ್ ಕೇಸ್ ಮತ್ತಷ್ಟು ಆರೋಪಿಗಳಿಗೆ ನೋಟಿಸ್, 30ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಪೊಲೀಸರಿಂದ ಬಹಳಷ್ಟು ಜನರ ಬಂಧನ ಆಗಿದೆ. ಈಗ 107 ನೋಟಿಸ್ ಅನ್ನು ಕೊಡಲಾಗಿದೆ. ಬಂಧನ ಭೀತಿಯಿಂದ ಕೆಲವರು ಪರಾರಿಯಾಗಿದ್ದಾರೆ. ಒಟ್ಟು 107 ಜನರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೆಲವರು ಸಿಗ್ತಾ ಇದ್ದಾರೆ, ಕೆಲವರು ಇನ್ನೂ ಕೂಡ ವ್ಯಾಪ್ತಿಗೆ ಸಿಕ್ಕಿಲ್ಲ. 30ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಜೊತೆಗೆ ನಿನ್ನೆ ಜನಾರ್ದನ್ ರೆಡ್ಡಿ ಒಂದಷ್ಟು ವಿಡಿಯೋ ಕೂಡ ರಿಲೀಸ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಏನೇನು, ಯಾರು, ಎಲ್ಲಿದ್ರು, ಹೇಗೆ ಅಂತ. ಸೊ ಒಂದಾದ್ಮೇಲೆ ಒಂದು ವಿಡಿಯೋಗಳೀಗ ಹೊರಗಡೆ ಬರ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಕೆಲವರು ಪರಪನಗ್ರಹಾರ ಸೇರಿದ್ದಾರೆ. ಈಗ ಇನ್ನೊಂದಷ್ಟು ಜನರ ವಿಚಾರಣೆ ಅಗತ್ಯ ಇದೆ. ಸೊ ಬಳ್ಳಾರಿ ಶೂಟೌಟ್ ಕೇಸ್ನಲ್ಲಿ ಮತ್ತಷ್ಟು ಆರೋಪಿಗಳಿಗೆ ನೋಟಿಸ್ ನೀಡಿದ್ದಾರೆ. ಸೊ 30ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋಟಿಸ್ ಕೊಡಲಾಗಿದೆ. ಒಟ್ಟು 107 ನೋಟಿಸನ್ನು ಪೊಲೀಸರು ಕೊಟ್ಟಿದ್ದಾರೆ. ಸೊ ಬಂಧನ ಭೀತಿಯಿಂದ ಕೆಲವರು, ಯಾಕಂದರೆ ಭಾಳಷ್ಟು ಜನ ಇದ್ದರು ಆವತ್ತು. ಸೊ ಕೆಲವರು ಅವನ ಪ್ರತಿಭಟನೆನೋ ಅಥವಾ ಧ್ವನಿ ಎತ್ತೋಕೆ ಅಂತ ಬಂದಂಥವ್ರು. ಆದರೆ ಕೆಲವರು ಗಲಾಟೆ ಮಾಡೋಕ್ಕೆ ಬಂದಿದ್ರಾ ಅನ್ನೋ ಪ್ರಶ್ನೆ ಕೂಡ ಅಲ್ಲಿನ ದೃಶ್ಯಾವಳಿಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು. ಸೊ ನಿನ್ನೆ ರಿಲೀಸ್ ಆದಂಥ ವಿಡಿಯೋದಲ್ಲಿ ನೀವು ಗಮನಿಸ್ಬೋದು, ಅಲ್ಲಿ ರಾಜಶೇಖರ್ ಸೊ ಆತ ಇದ್ದಂಥ ಸಂದರ್ಭ ಇದು. ಸೊ ಬಳ್ಳಾರಿ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಒಬ್ಬರಾದ ಮೇಲೆ ಒಬ್ಬರಿಗೆ ಅಲ್ಲಿ ನೋಟಿಸ್ ಕೊಡ್ತಾ ಇದ್ದಾರೆ. ನೋಡಿ ಈ ವಿಡಿಯೋ ನಂತರ, ಬುಲೆಟ್ ಬಿದ್ದ ನಂತರ ಏನೇನಾಯಿತು, ಬುಲೆಟ್ ಬೀಳೋಕ್ಕೂ ಮುನ್ನ ಆತ ಎಲ್ಲಿದ್ದ. ಇನ್ನು ಬಳ್ಳಾರಿ ಗಲಾಟೆಗೆ ಸಿಬಿಐಗೆ ಕೊಡುವಂಥ ಅವಶ್ಯಕತೆ ಇಲ್ಲ, ನಮ್ಮ ಪೊಲೀಸರಿಗೆ ತನಿಖೆ ಮಾಡುವಂಥ ಸಾಮರ್ಥ್ಯ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಮ್ಮ ಪೊಲೀಸರು ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ, ಸನ್ನಿವೇಶ ಬಂದಾಗಷ್ಟೇ ಸಿಬಿಐ ತೀರ್ಮಾನ ಮಾಡ್ತೇವೆ ಸಿಬಿಐಗೆ ಕೊಡೋ ಬಗ್ಗೆ. ಈಗ ಈ ಪ್ರಕರಣ ಸಿಬಿಐಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ. ದೇ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ಸಿಚುವೇಶನ್. ಅದು ಒಂದು ವೇಳೆ ಆಗಲಿಲ್ಲ, ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ನುವಂಥ ಸಂದರ್ಭ ಬಂದರೆ ನಾವು CBI ಮತ್ತೊಂದು ಅನ್ಬೋದು. ಆದರೆ ನಾವು ಯಾವುದೇ ಇಂಥ ಕೇಸ್ಗಳನ್ನ CBI ಕೊಡೋದಿಲ್ಲ ಅಂತ ಕೂಡ ಕ್ಯಾಬಿನೆಟ್ಟಲ್ಲಿ ನಿರ್ಧಾರ ಮಾಡಿದ್ದೇವೆ. ಸೆಲೆಕ್ಟಿವ್ ಆಗಿ ನಾವು ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಯಾವುದೋ ಕೋರ್ಟಿನ ಆದೇಶ ಬರುತ್ತೆ ಅಥವಾ ಮತ್ತೊಂದು ಸನ್ನಿವೇಶ ಬರುತ್ತೆ, ಅಂಥ ಸಂದರ್ಭದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಕ್ಯಾಬಿನೆಟ್ಟಲ್ಲಿ CBIಗೆ ಯಾವುದೇ ಈ ರೀತಿ ಕೇಸ್ಗಳನ್ನೆಲ್ಲ ಕೊಡಬಾರ್ದು ಅನ್ನೋ ತೀರ್ಮಾನನ ನಾವು ಮಾಡಿದ್ದೇವೆ. ಆಮೇಲೆ ಅದರ ಅಗತ್ಯತೆ ಇಲ್ಲ, ಮುಖ್ಯವಾಗಿ ಅದರ ಅಗತ್ಯತೆ ಇಲ್ಲ. ನಮ್ಮ ಪೊಲೀಸ್ ಇಲಾಖೆ. ಇನ್ನು ಬಳ್ಳಾರಿ ನೂತನ SP ಆಗಿ ಡಾಕ್ಟರ್ ಸುಮನ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹೂಗುಚ್ಛ ನೀಡಿ ಸ್ವಾಗತ ಕೋರಿದಂಥ SP ರವಿಕುಮಾರ್, ನೂತನ SP ಸುಮನಾಗೆ ಪೊಲೀಸರಿಂದ ಗೌರವ ಸಲ್ಲಿಕೆ. ಸೊ ಬಳ್ಳಾರಿ ಈ ಗಲಾಟೆ ಆದಮೇಲೆ ಅಲ್ಲಿ SP ಬದಲಾವಣೆ ಆಗಿತ್ತು. ಸೊ ಅದಾದಮೇಲೆ ಡಾಕ್ಟರ್ ಸುಮನ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಹೂಗುಚ್ಛ ನೀಡಿ ASP ರವಿಕುಮಾರ್ ಅವ್ರನ್ನ ಬರಮಾಡಿಕೊಂಡ್ರು. ನೂತನ SP ಸುಮನಾಗೆ ಪೊಲೀಸರಿಂದ ಗೌರವ. ಬಳ್ಳಾರಿ SP ಕಚೇರಿಯಲ್ಲೂ ಕೂಡ ಸುಮನಾಗೆ ಗೌರವ ಸಲ್ಲಿಕೆ ಮಾಡಲಾಯಿತು. ಗುಪ್ತಚರ ವಿಭಾಗದಲ್ಲಿ DCP ಆಗಿದ್ದಂಥ ಡಾಕ್ಟರ್ ಸುಮನ, ಬ್ಯಾನರ್ ಗಲಾಟೆಯಲ್ಲಿ SP ಪವನ್ ಅವ್ರನ್ನ ಅಮಾನತು ಮಾಡಲಾಗಿತ್ತು. ಆಗಷ್ಟೇ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ನೆಕ್ಸ್ಟ್ ದಿನವೇ ಅವ್ರನ್ನ ಅಮಾನತು ಮಾಡುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಯಿತು. ಸೊ ಬಳ್ಳಾರಿ SP ಆಗಿ ಈಗ ಡಾಕ್ಟರ್ ಸುಮನ D ಪನ್ನೇಕರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಸೊ ಪವನ್ ಆ ಒಂದು ಸಂದರ್ಭವನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರನ್ನ ಅಲ್ಲಿ ಅಮಾನತು ಮಾಡಲಾಗಿತ್ತು. ಆದರೆ ಅದಕ್ಕೂ ಕೂಡ ಪರವಿರೋಧ ಚರ್ಚೆ ಆಗಿದ್ವು. ನೀವು ಕೂಡಲೇ ಅವ್ರನ್ನ ಅಧಿಕಾರ ಕೊಟ್ಟು ನೆಕ್ಸ್ಟ್ ದಿನವೇ ಅಥವಾ ಒಂದಿಷ್ಟು ಗಂಟೆಗಳಲ್ಲೇ ಆ್ಯಕ್ಷನ್ ತಗೊಳ್ಬೇಕು, ಕಂಟ್ರೋಲ್ ತಗೊಳ್ಬೇಕು ಅಂತಂದರೆ ಅವ್ರಿಗೂ ಕೂಡ ಅವರ ವ್ಯಾಪ್ತಿಯ ಒಂದಷ್ಟು ಐಡಿಯಾ ಸಿಗಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಸೊ ಅದರ ಬೆನ್ನಲ್ಲೇ ಈಗ ಡಾಕ್ಟರ್ ಸುಮನ್ ಅವರು ಅಲ್ಲಿ ನೂತನ SP ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಹೂಗುಚ್ಛ ನೀಡಿ ASP ರವಿಕುಮಾರ್ ಅವ್ರನ್ನ ಬರಮಾಡಿಕೊಂಡ್ರು. ನೂತನ SP ಸುಮನಾಗಿ ಪೊಲೀಸರಿಂದ ಗೌರವ ಸಲ್ಲಿಕೆ ಆಯಿತು. ಸೊ ಬಳ್ಳಾರಿ SP ಕಚೇರಿಯಲ್ಲಿ ಸುಮನಾಗೆ ಗೌರವ ಸಲ್ಲಿಕೆ. ಸೊ ಭಾಳ ಒಂದು ಚರ್ಚೆಯಲ್ಲಿರುವಂಥ ಏರಿಯಾಕ್ಕೆ ಅವ್ರಿಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಸವಾಲುಗಳಿದೆ.